ورحمة الله وبركاته. الحمد لله الذي أفاض على عباده النعمة وكتب على نفسه الرحمة، وأشهد أن لا إله إلا الله وحده لا شريك له، وأشهد أن سيدنا محمدا عبده ورسوله أرسله رحمة للعالمين وقدوة للعاملين، بعثه للإيمان مناديا وإلى دار السلام داعيا. اللهم صل على روح سيدنا محمد في الأرواح، اللهم صل على جسد سيدنا محمد في الأجساد، اللهم صل على قبر سيدنا محمد في القبور، اللهم صل على ترب سيدنا محمد في التراب، اللهم صل على سورة سيدنا محمد في الصور، اللهم صل على اسم سيدنا محمد في الأسماء، وعلى آله وأصحابه الفائزين أجمعين. يا جابر كل جبار ويا مونس كل وحيد، أفوض أمري إلى الله، أفوض أمري إلى الله، أفوض أمري إلى الله، إن الله بصير بالعباد. أعوذ بالله من الشيطان الرجيم، بسم الله الرحمن الرحيم. وهو الذي مرج البحرين يلتقيان بينهما برزخ لا يبغيان فبأي آلاء ربكما تكذبان. صدق الله العلي العظيم وصدق وبلغ رسوله النبي الكريم، ونحن على ذلك من الشاهدين الشاكرين، والحمد لله رب العالمين. इल्म कमाल व ईमान बर्बाद हो रहे हैं, ऐशो तरब के बंदे गफलत में सो रहे हैं, बरसों से हो रहा है दुनिया से मिट रहा है नामो निशान हमारा. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಗಣ್ಯ ಅತಿಥಿಗಳೇ, ಸಯ್ಯದ ಕುಟುಂಬದ ಅನುಗ್ರಹೀತ ಸಯ್ಯದ ಆತೂರ್ ತಂಗಳ್ರವರು ವೇದಿಕೆಗೆ ಆಗಮಿಸಲಿಕ್ಕಿದ್ದಾರೆ. ಅದೇ ರೀತಿ ಪ್ರಾರ್ಥನೆಗೆ ನೇತೃತ್ವವನ್ನು ಕೂಡ ನೀಡಲಿಕ್ಕಿದ್ದಾರೆ. ಆದ್ದರಿಂದ ದೀರ್ಘವಾದ ಸಮಯವನ್ನು ಖಂಡಿತವಾಗಿಯೂ ಪ್ರಭಾಷಣಕ್ಕಾಗಿ ಮೀಸಲಿಡಲಿಕ್ಕೆ ಇಚ್ಛಿಸ್ತಾ ಇಲ್ಲ. ಈ ಒಂದು ಸುಂದರ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭಾ ಸ್ಪರ್ಧೆ ಖಂಡಿತವಾಗಿಯೂ ಅನುಗ್ರಹೀತವಾದಂತಹ ವೇದಿಕೆ ಮಜ್ಲಿಸ್ ಅಂತ ನನಗೆ ಗೊತ್ತು. ಭಾರತದ ಪಾರ್ಲಿಮೆಂಟ್ ಒಳಗೆ ಹೋಗುವಂತಹ ಆ ದ್ವಾರದ ಗೋಡೆಯ ಮೇಲೆ ಒಂದು ಸೂಕ್ತವನ್ನ ಬರೆದಿಟ್ಟಿದೆ. ಇನ್ನಲ್ಲಾಹ ಲಾ ಯುಗಯ್ಯಿರು ಮಾ ಬಿಕೌಮಿ ಹತಾ ಯುಗಯ್ಯಿರು ಮಾ ಬಿ ಅನ್ಫುಸಿಹಿಂ. ನೀವು ಸ್ವಯಂ ಬದಲಾಗದ ಹೊರತು ಅಲ್ಲಾಹನು ನಿಮ್ಮನ್ನು ಬದಲಾವಣೆಗೊಳಿಸಲಾರ ಎಂಬಂತಹ ಒಂದು ಮಾತನ್ನ ಅಲ್ಲಿ ಬರೆದಿಡಲಾಗಿದೆ. ಆ ಮಾತನ್ನೇ ನಾನು ಪುನರುಚ್ಚರಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಬದಲಾವಣೆಗೆ ನಾಂದಿಯಾಗ್ತಾ ಇದೆ. ಬದಲಾವಣೆಯನ್ನ ಇಚ್ಛಿಸುವವರು, ಬದಲಾವಣೆಯನ್ನ ಇಚ್ಛಿಸದವರು ಯಾರು ಕೂಡ ಇರಲಿಕ್ಕಿಲ್ಲ. ಎಲ್ಲರೂ ಕೂಡ ಬದಲಾವಣೆಯನ್ನ ಆಗ್ರಹಿಸುವವರು, ಬದಲಾವಣೆಗಾಗಿ ಕಾಯ್ತಾ ಇರುವವರು. ಈ ಕಾರ್ಯಕ್ರಮ ಖಂಡಿತವಾಗಿಯೂ ಮೊಹಿಯುದ್ದೀನ್ ಜುಮಾ ಮಸೀದಿ ಪರಿಯಾಲ್ ತಡ್ಕ, ಅದೇ ರೀತಿ ಮೀಲಾದ್ ಸಮಿತಿ ಪರಿಯಾಲ್ ತಡ್ಕ ಹಮ್ಮಿಕೊಂಡಂತಹ ಕಾರ್ಯಕ್ರಮ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಕಾಣುವಂತಹ ಒಂದು ಸುಂದರ ಕಾರ್ಯಕ್ರಮ, ಎಲ್ಲರೂ ಕೂಡ ಕಂಡಂತಹ ಕಾರ್ಯಕ್ರಮ. ಇನ್ಶಾ ಅಲ್ಲಾ ಅದರ ಬಗ್ಗೆ ಕೂಡ ಕೆಲವೊಂದು ಮಾತುಗಳಲ್ಲಿ ಹೇಳಿಕ್ಕಿದ್ದೇನೆ. ನಾವು ಮುಸಲ್ಮಾನರು ಖಂಡಿತವಾಗಿಯೂ ಮುಸಲ್ಮಾನರು ಒಂದು ಕಾಲದಲ್ಲಿ ಈ ಪ್ರಪಂಚದ ಆಳ್ವಿಕೆಯನ್ನ ನಡೆಸುತ್ತಾ ಇದ್ದಂತಹವರು, ಆಳ್ವಿಕೆಯನ್ನ ನಡೆಸ್ತಾ ಇದ್ರು. ಎಷ್ಟೇಕೆ ನಮ್ಮ ದೇಶ ಭಾರತದ ಆಡಳಿತ ಕೂಡ 800 ವರ್ಷಗಳ ಕಾಲ ಮುಸ್ಲಿಂ ರಾಜರುಗಳ ಆಡಳಿತ ಕೈಯಲ್ಲಿತ್ತು ಅಂತ ಹೇಳಿದ್ರೆ ನಮಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಎಲ್ಲವೂ ಇತ್ತು. ನಮ್ಮಲ್ಲಿ ಸಾಧನೆಗಳನ್ನ ಮಾಡಿದವರು ತುಂಬಾ ಜನರಿದ್ರು, ಎಲ್ಲರೂ ಸಾಧನೆಯನ್ನ ಮಾಡಿದ್ದಾರೆ. ಆಗ ಇಲ್ಲಿ ಕ್ವಿಜ್ ಪ್ರೋಗ್ರಾಮ್ ಆಯಿತು, ನಿಮ್ಗೆ ಗೊತ್ತಿರಬಹುದು.
ಎಲ್ಲರೂ ಕೂಡ ಕಂಡಂತಹ ಕ್ವಿಜ್ ಪ್ರೋಗ್ರಾಮ್. ತುಂಬಾ ಕ್ವಶನ್ಗಳನ್ನು ಕೇಳಿದ್ರು. ನಾವು ಕಲಿಬೇಕಾದಂತ, ನಮಗೆ ಗೊತ್ತಿಲ್ಲದಂತಹ ತುಂಬಾ ವಿಷಯ. ನೋಡಿ, ಭಾರತದ ಪ್ರಥಮ ವಿದ್ಯಾಭ್ಯಾಸ ಮಂತ್ರಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ನಂತರ ದೇಶದ ಪ್ರಥಮ ವಿದ್ಯಾಭ್ಯಾಸ ಮಂತ್ರಿ, ಎಜುಕೇಶನ್ ಮಿನಿಸ್ಟರ್ ಆಫ್ ಇಂಡಿಯಾ, ಭಾರತದ ವಿದ್ಯಾಭ್ಯಾಸ ಮಂತ್ರಿ ಅದೇ ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್. ಆ ಸೂಕ್ತವನ್ನ ಯಾರೆಲ್ಲ ಉಚ್ಚರಿಸುತ್ತಾರೋ, ಅದರ ಅನುಯಾಯಿಗಳು ಯಾರಿದ್ದಾರೋ ಅವರಿಗೆ ಒಂದು ಉಡುಗೊರೆ ಎಂಬಂತೆ ಕುರ್ಆನ್ಗೆ ತಫ್ಸೀರ್ ಬರೆದಂತಹ ಅಬುಲ್ ಕಲಾಂ ಆಜಾದ್ ರವರು ಭಾರತದ ಪ್ರಥಮ ವಿದ್ಯಾಭ್ಯಾಸ ಮಂತ್ರಿ. ಇದರಲ್ಲಿ ನಮಗೆ ಏನು ಅರ್ಥ ಮಾಡ್ಲಿಕ್ಕಿದೆ? ವಿದ್ಯೆಯನ್ನ ದೂರವಿಟ್ಟವರು, ವಿಜ್ಞಾನದ ಭಾಗಕ್ಕೆ ಬರೆದವರಲ್ಲ ಮುಸಲ್ಮಾನರು. ಐ ಆಮ್ ಎ ಮುಸ್ಲಿಂ, ಇಟ್ ಗಿವ್ಸ್ ಮೀ ಇಮ್ಮೆನ್ಸ್ ಪ್ಲೆಜರ್ ಇನ್ ಮೈ ಹಾರ್ಟ್. ನಾನೋರ್ವ ಮುಸ್ಲಿಂ, ಆ ಮುಸ್ಲಿಂ ಎಂಬುದು ನನಗೆ ಆತ್ಮವಿಶ್ವಾಸವನ್ನ ನೀಡ್ತಾ ಇದೆ ಅಂತ ಅಬುಲ್ ಕಲಾಂ ಆಜಾದ್ ರವರು ಹೇಳಿದರು. ಖಂಡಿತವಾಗಿಯೂ ಯಾವ ಮುಸಲ್ಮಾನ್ ಕೂಡ ಮರೆತು ಹೋಗಬೇಡಿ, ನಮ್ಮ ದೇಶದ ರಾಷ್ಟ್ರಪತಿಗಳ ಸಾಲಲ್ಲಿ ತುಂಬಾ ಮುಸಲ್ಮಾನರು ಇದ್ರು. ಫಕ್ರುದ್ದೀನ್ ಅಲಿ ಅಹ್ಮದ್ ರಂತವರು. ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೇವೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ರವರು ಇದ್ರು. ಈಗ ನಮ್ಮ ದೇಶದ ಒಬ್ಬ ಪ್ರತಿಭಾವಂತ ಉಪರಾಷ್ಟ್ರಪತಿಯಾಗಿ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಹಾಮಿದ್ ಅನ್ಸಾರಿ ಅವರು. ಆದ್ರೆ ಚರಿತ್ರೆಗಳ ಬಗ್ಗೆ, ಈ ಸಾಮಾನ್ಯ ಜ್ಞಾನಗಳ ಬಗ್ಗೆ ನಮ್ಗೆ ಗೊತ್ತೇ ಇಲ್ಲ. ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯ ಅದೇ ಸುಪ್ರೀಂ ಕೋರ್ಟ್ನ ಈಗಿನ ಮುಖ್ಯ ನ್ಯಾಯಾಧೀಶರಾಗಿರುವವರು ಕೂಡ ಓರ್ವ ಮುಸ್ಲಿಂ ಅಲ್ತಮಶ್ ಕಬೀರ್ ಎನ್ನುವಂತಹವರು ಈಗ ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಸೇವೆಗೈತಾ ಇದ್ದಾರೆ. ಆದ್ರಿಂದ ನಾನು ಹೇಳ್ತಾ ಇರುವುದು, ಖಂಡಿತ ಮುಸಲ್ಮಾನರು ಹಿಂದೆ ಬಿದ್ದಿಲ್ಲ, ಬೀಳಿಸ್ತಾ ಇದ್ದಾರೆ. ಅದನ್ನ ಖಂಡಿತವಾಗಿಯೂ ಮನದಟ್ಟು ಮಾಡಿಕೊಂಡು ನಮ್ಮ ಸಮಾಜ ಒಳ್ಳೆ ರೀತಿಯಲ್ಲಿ ಈ ಸಮುದಾಯಕ್ಕೆ ಏನು ನೀಡಲಿಕ್ಕೆ ಲಾಭವಿದೆಯೋ ಅದನ್ನ ಅರ್ಥ ಮಾಡಿಕೊಂಡು ಮುಂದೆ ಹೋಗಬೇಕು. ಈ ಕಾರ್ಯಕ್ರಮ ನೋಡಿ, 8 ಮದ್ರಸಗಳ ವಿದ್ಯಾರ್ಥಿಗಳನ್ನ ಒಂದುಗೂಡಿಸಿ ಎಷ್ಟೊಂದು ಸುಂದರವಾದ ಕಾರ್ಯಕ್ರಮ. ಈಗಿನ ಕ್ವಿಜ್ ಸ್ಪರ್ಧೆಯನ್ನ ನೋಡಿದಾಗ ತುಂಬಾ ಜನರಿಗೆ ಅರ್ಥವಾಗದ ಎಷ್ಟೋ ವಿಷಯಗಳು. ನಮ್ಮ ದೇಶದಲ್ಲಿ ಫಾತಿಮಾ ಎನ್ನುವಂತಹ ಒಬ್ಬ ಮಹಿಳೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ರು ಅಂತ ತಿಳಿಯುವಂತ ಅವಕಾಶ ಎಲ್ರಿಗೂ ಬಂತು. ನಾವು ಹೇಳ್ತಾ ಇರೋದು ಅದನ್ನೇ. ನಾವು ವಿದ್ಯಾಭ್ಯಾಸದಲ್ಲಿ ಯಾವತ್ತು ಹಿಂದೆ ಬಿದ್ದಿದ್ದೇವೆಯೋ, ನಮ್ಮ ಹಿರಿಯರು ವಿದ್ಯಾಭ್ಯಾಸದಲ್ಲಿ ಹಿಂದೆ ಬಿದ್ದ ಕಾರಣ ನಾವು ಈಗ ಎಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ನೋಡಿ. ನಮ್ಮ ಹೆಸರು ಕೂಡ ಸರಿ ಇಲ್ಲ, ನಮ್ಮ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ನಮ್ಮ ರೇಷನ್ ಕಾರ್ಡ್ ಮಾಡುವಾಗ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಗೊತ್ತಾ? ನಮ್ಮ ಹಿರಿಯರು ಯಾಕೋ ಕಾರಣಾಂತರಗಳಿಂದ ವಿದ್ಯಾಭ್ಯಾಸ ವಂಚಿತವಾದ ಒಂದೇ ಕಾರಣ. ಆದ್ರಿಂದ ನಮ್ಮ ಮುಂದಿನ ಸಮಾಜಕ್ಕೆ ಹಾಗೆ ಆಗ್ಲೇಬಾರ್ದು. ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹು, ನಿಮ್ಗೆ ಗೊತ್ತಿರಬಹುದು, ಕೆಲವೊಂದು ದಿನಗಳಿಂದ ಟಿಪ್ಪು ವಿಶ್ವವಿದ್ಯಾಲಯ ಸ್ಥಾಪಿಸುವ ವಿಷಯದಲ್ಲಿ ಚರ್ಚೆಗಳಾಗ್ತಾ ಇದೆ. ಟಿಪ್ಪು ಸುಲ್ತಾನ್ ರವರನ್ನ ಏನೆಲ್ಲ ಹೇಳ್ತಿ ದೂಷಿಸ್ತಾ ಇದ್ದಾರೆ. ಈ ದೇಶದ ಓರ್ವ ಧೀಮಂತ ಚಕ್ರವರ್ತಿಯಾಗಿ ಬಾಳಿದಂತಹ ಔರಂಗಜೇಬ್ ರಲಿಯಲ್ಲಾಹು ಅನ್ಹು ಎಂದು ಕರೆಯುವಂತಹ ಔರಂಗಜೇಬ್ ರವರನ್ನು ಕೂಡ ಧಿಕ್ಕಾರಿ, ಅಧಿಕ್ರಮಿ, ಕ್ರೂರಿ ಎಂದು ನಮ್ಮ ಶಾಲಾ ಪುಸ್ತಕದಲ್ಲಿ ಯಾವತ್ತೋ ಬರೆಯಲ್ಪಟ್ಟಿದೆ. ಈಗ ಇನ್ನು ವರ್ಷಗಳ ಕಲಿಯಲಿ ಪುಣ್ಯಕೋಟಿ ಎಂಬ ಪುಟಾಣಿ ವಿದ್ಯಾರ್ಥಿಗಳ ಪುಸ್ತಕ ನಾನು ಓದುತ್ತಾ ಇರುವಂತಹ ಸಂದರ್ಭದಲ್ಲಿ ತಾಯಿಯ ಮಾತಿಗಾಗಿ ಅಂತ ಹೇಳಿ ಆ ಪುಣ್ಯಕೋಟಿ ಎಂಬ ಹಸು ತಿರುಗಿ ಹುಲಿಯ ಹತ್ತಿರ ಬಂದಂತಹ ವಿಷಯವನ್ನ ಕೇಳಿದ್ದೇವೆ. ಈಗ ಬದಲಾಯಿಸ್ತಾ ಇದ್ದಾರೆ ಕಥೆಯನ್ನ, ಚರಿತ್ರೆ ತಿರುಚಲ್ಪಡ್ತಾ ಇದೆ. ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ಗೊತ್ತಿರಬಹುದು, ಮಂಜರಾಬಾದ್ ಕೋಟೆ, ಜಮಾಲಾಬಾದ್ ಕೋಟೆ, ಬೆಕಲ್ ಫೋರ್ಟ್ ಏನೇ ಇರ್ಲಿ ಎಲ್ಲವನ್ನ ಸ್ಥಾಪಿಸಿದ್ದು ಕೂಡ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್. ಏಕೆ? ಪಾಣೆಮಂಗಳೂರು ಆ ಬ್ರಿಡ್ಜಿನ ಹತ್ತಿರ ಕಾಣುವಂತಹ ಫಿರಂಗಿ ಎಲ್ಲರೂ ನೋಡಿದ್ದೀರಾ, ಟಿಪ್ಪು ಸುಲ್ತಾನ್ ಸ್ಥಾಪಿಸಿದ್ದು. ಯಾಕೆ ಗೊತ್ತಾ? ಆ ವಿದ್ಯಾಭ್ಯಾಸ, ಆ ಶಕ್ತಿ, ಆ ಬುದ್ಧಿವಂತಿಕೆ ಟಿಪ್ಪು ಸುಲ್ತಾನ್ಗಲ್ಲದೆ ಆ ಕಾಲದಲ್ಲಿ ಯಾರಿಗಿತ್ತು? ಭಾರತದಲ್ಲಿ ಯಾರಿಗಿತ್ತು? ಯಾರಿಗೂ ಇರಲಿಲ್ಲ. ಅಂತಹ ಶಕ್ತಿ, ಸಾಮರ್ಥ್ಯ, ಧೀಮಂತಿಕೆ ಎಲ್ಲದರ ಅನುಯಾಯಿಗಳು ನೀವು. ಅಂತುಮುಲ್ ಆಲೌನ
ಇನ್ ಕುಂತುಂ ಮುಅ್ಮಿನೀನ್. ಅದನ್ನೇ ಕುರ್ಆನ್ ಹೇಳ್ತಾ ಇದೆ. ನೀವು ವಿಶ್ವಾಸಿಗಳಾಗಿದ್ರೆ, ಧೈರ್ಯವಂತರಾಗಿದ್ರೆ ನೀವೇ ಉನ್ನತರು. ನಿಮಗಿಂತ ಉನ್ನತರು ಯಾರು ಕೂಡ ಇಲ್ಲ. ನೀವೇ ಉನ್ನತರು. ನಿಮ್ಮನ್ನ ದಾಟಿ ಮುಂದೆ ಹೋಗುವವರು ಖಂಡಿತವಾಗಿಯೂ ಇಲ್ಲ. ನೋಡಿ ಈ ಕಾರ್ಯಕ್ರಮ ಎಷ್ಟೊಂದು ಕಷ್ಟಪಟ್ಟಿದ್ದಾರೆ. 8 ಮದ್ರಸದ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಹುಡುಕಬೇಕು. ಅಧ್ಯಾಪಕರು ಕಷ್ಟಪಟ್ಟಿದ್ದಾರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಲ್ಲಿ ಸಂಘಟಕರು ಕಷ್ಟಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಇಲ್ಲಿಗೆ ಕೊನೆಗೊಳ್ಳಬಾರದು. 8 ಮದ್ರಸಗಳ ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇನ್ಶಾ ಅಲ್ಲಾ ಈ ಕಾರ್ಯಕ್ರಮದ ಸಂಘಟಕರು ಬರುವ ವರ್ಷ 8ನ್ನ 80ಕ್ಕೇರಿಸುವ ಸಾಮರ್ಥ್ಯ ಉಳ್ಳವರಾಗಿರ್ಬೇಕು. ಖಂಡಿತ ಆಗಬೇಕು. ನಮ್ಮ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತಾಗಬೇಕು. ನಾವು ಖಂಡಿತವಾಗಿ ಒಂದು ವಿಷಯ ಹೇಳ್ತಾ ಇದ್ದೇನೆ, ಯಾರು ಕೂಡ ತಪ್ಪು ಭಾವಿಸಬೇಡಿ. ಯುವಕರು ಹೆಚ್ಚಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ನಾವು ಎಷ್ಟೋ ಸಲ 50 ಲಕ್ಷಗಟ್ಟಲೆ ಹಣ ಹಾಕಿ ಎಂತಹ ಪಂದ್ಯಗಳನ್ನು ನಡೆಸ್ತಾ ಇದ್ದೇವೆ. ಹಣ ಹಾಕುವವರು ಇದ್ದಾರೆ. ಒಂದು ಸ್ವಲ್ಪ ತಪ್ಪುಗಳನ್ನ ಮಾಡ್ತಾನೆ ಇದ್ದೇವೆ. ಆದ್ರೆ ಅದಕ್ಕೆ ಬದಲಾಗಿ ತಪ್ಪು ಮಾಡಿದ್ರೆ ಅದರ ಒಟ್ಟಿಗೆ ಒಳಿತನ್ನ ಕೂಡ ಮಾಡಿಬಿಡಿ. ಇಂತಹ ಒಂದು ಕಾರ್ಯಕ್ರಮಕ್ಕೆ ನೀವು ಪಂದ್ಯಕ್ಕೆ 50,000 ಕೊಟ್ಟವರು ಕೊಟ್ಬಿಡಿ. ಇಂತಹ ಕಾರ್ಯಕ್ರಮಕ್ಕೆ ನಮ್ಮ ವಿದ್ಯಾರ್ಥಿಗಳು ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹುರವರು ಭಾರತದ ಧೀಮಂತ ಪುತ್ರ ತನ್ನ ಮಕ್ಕಳನ್ನು, ತನ್ನ ರಕ್ತವನ್ನು ಈ ದೇಶಕ್ಕಾಗಿ ಬಲಿಯರ್ಪಿಸಲಿಕ್ಕೆ ತಯಾರಾದಂತಹ ಶಹೀದೆ ಮಿಲ್ಲತ್ ಟಿಪ್ಪು ಸುಲ್ತಾನ್ ರಲಿಯಲ್ಲಾಹು ಅನ್ಹುರವರನ್ನ ಬೇಜಾರಾಗ್ತಾ ಇದೆ. ಮೊನ್ನೆ ಟಿವಿಯಲ್ಲಿ ನೋಡುವಾಗ ದೇಶದ್ರೋಹಿ, ಅಕ್ರಮಿ, ದೇವಸ್ಥಾನಗಳನ್ನ ಲೂಟಿ ಮಾಡಿದವನು, ಅನ್ಯಾಯಗೈದವನು, ಕೊಂದವನು ಏನೆಲ್ಲ ಹೇಳ್ತಾ ಇದ್ದಾರೆ. ಮಾತ್ರ ಅವ್ರು ಹೇಳ್ತಾನೆ ಇರ್ಲಿ. ನಮ್ಮ ವಿದ್ಯಾರ್ಥಿಗಳು ಚರಿತ್ರೆಯನ್ನ ಕಲಿತಾ ಹೋಗ್ಲಿ, ಚರಿತ್ರೆಯನ್ನ ಕಲಿತ್ರೆ ನಮ್ಮ ವಿದ್ಯಾರ್ಥಿಗಳು ಉತ್ತರ ನೀಡಿದ್ರೆ ಖಂಡಿತವಾಗಿಯೂ ಉತ್ತರ ಇದೆ. ನಮ್ಮ ಪಾಠ ಪುಸ್ತಕಗಳಲ್ಲಿ ಯಾವತ್ತೂ ಕೂಡ ಶಹೀದೆ ಟಿಪ್ಪು ಸುಲ್ತಾನ್ ದೇಶದ್ರೋಹಿ ಆಗಬಾರದು. ಅದೇ ರೀತಿ ಈಗ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿರುವ ನಾಯಕರು ಕೂಡ ದೇಶದ್ರೋಹಿಗಳಾಗಬಾರದು. ಅದಕ್ಕಾದ ಪ್ರಯತ್ನವನ್ನ ಈ ಸಂಘಟನೆ ಮಾಡ್ತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಸಹಾಯವನ್ನ ನೀಡಬೇಕು. ಎಲ್ಲರೂ ಕೂಡ ಅದಕ್ಕೆ ಸಹಾಯವನ್ನ ನೀಡುವವರಾಗಬೇಕು. ಆದ್ರಿಂದ ಮಾನ್ಯರೇ, ನಾನು ಹೇಳ್ತಾ ಇರೋದು ಇಷ್ಟೇ. ಇಂತಹ ಕಾರ್ಯಕ್ರಮವನ್ನ ನಡೆಸುವಾಗ ಈ ಕಾರ್ಯಕ್ರಮದಲ್ಲಿ ಮನಿಲಾ ಅಬ್ದುಲ್ ರಜಾಕ್ ರವರು, ಅದೇ ರೀತಿ MS ಹಮೀದ್ ರವರು, ಅದೇ ರೀತಿ ಈ ಜಮಾತ್ ಬಾಂಧವರು, ಇನ್ನಿತರ ಯುವಕರು ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಎಲ್ರಿಗೂ ಕೂಡ ಅಲ್ಲಾಹನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಇನ್ಶಾ ಅಲ್ಲಾ ನನ್ನ ಮಾತಿಗೆ ನಾನು ಇಳಿತಾ ಇದ್ದೇನೆ. ನೋಡಿ, ಒಂದು ಸ್ಥಳದಲ್ಲಿ ಒಂದು ತಂಡ ಫುಟ್ಬಾಲ್ ಆಟಕ್ಕಾಗಿ ಒಂದು ಮೈದಾನಕ್ಕೆ ಹೋಯಿತು. ಫುಟ್ಬಾಲ್ ಆಡ್ಲಿಕ್ಕಾಗಿ ಫುಟ್ಬಾಲ್ ಮೈದಾನಕ್ಕೆ ಹೋದಾಗ ಆ ತಂಡದಲ್ಲಿ ನೋಡುವಾಗ ಗೋಲ್ ಕೀಪರ್ ಇಲ್ಲ. ತಂಡದ ಗೋಲ್ ಮೈನಾಗಿ ಇರಬೇಕಾದವನು ಗೋಲ್ ಕೀಪರ್, ಬಾಲ್ ಹಿಡಿಬೇಕಾದವನು ಗೋಲ್ ಕೀಪರ್ ಇಲ್ಲ. ಏನ್ ಮಾಡಕ್ಕಾಗತ್ತೆ? ಇವರು ಹುಡುಕಿಕೊಂಡು ರಸ್ತೆ ಬದಿಯಲ್ಲಿ ಹೋಗ್ತಾ ಇದ್ರು, ಯಾರಾದ್ರೂ ಗೋಲ್ ಕೀಪರ್ ಸಿಗ್ತಾನಂತ ನೋಡ್ತಾ ಇರುವಾಗ ಒಂದು ದೊಡ್ಡ ಲಾರಿಗೆ ಕಲ್ಲಂಗಡಿ ಹಣ್ಣನ್ನ ರಾಶಿ ಮಾಡಲಾಗ್ತಾ ಇದೆ, ಲೋಡ್ ಮಾಡಲಾಗ್ತಾ ಇದೆ. ನೋಡುವಾಗ ಒಬ್ಬ ಚಂದದಲ್ಲಿ ಕಲ್ಲಂಗಡಿಯನ್ನ ಯಾರು ಎಸೀತಾರೋ ಆ ಎಸೆಯುವಂತಹ ಕಲ್ಲಂಗಡಿಗಳನ್ನ ಹಿಡಿದು ಎಷ್ಟು ವೇಗವಾಗಿ ಬಂದರೂ ಕೂಡ, ಎಷ್ಟು ರಪ್ಪಾಗಿ ಬಂದರೂ ಕೂಡ ಎಲ್ಲವನ್ನ ಹಿಡಿದು ಕೂಡ ಲೋಡ್ ಮಾಡ್ತಾ ಇದ್ದಾನೆ. ಇವರಿಗೆ ಆಯ್ತು, ಇವನನ್ನೇ ಕೊಂಡು ಹೋದ್ರೆ ಹೇಗೆ ಅಂತ ಹೇಳಿ ಇವರು ಅವನನ್ನು ಹೇಳ್ತಾರೆ, ಈಚೆ ಬಾ, ನಾವು ಫುಟ್ಬಾಲ್ ಪಂದ್ಯಕ್ಕಾಗಿ ಬಂದವರು, ನಮ್ಮಲ್ಲಿ ಗೋಲ್ ಕೀಪರ್ ಇಲ್ಲ, ಅದಕ್ಕಾಗಿ ನೀನು ಬರಬೇಕು. ಈ ಮಾತನ್ನ ಕೇಳಿದ ತಕ್ಷಣ ಅವನು ಹೇಳ್ತಾನೆ, ಆಯ್ತು ಹೋಗ್ಬೋದು. ಇವನನ್ನ ಕರ್ಕೊಂಡು ಫುಟ್ಬಾಲ್ ಪಂದ್ಯಕ್ಕೆ ಹೋದ್ರು. ಫುಟ್ಬಾಲ್ ಪಂದ್ಯದಲ್ಲಿ ಅವನನ್ನ ಗೋಲ್ ಕೀಪರ್ ಆಗಿ ನಿಲ್ಲಿಸಲಾಯಿತು. ಆದ್ರೆ ಏನು, ಎದುರಾಳಿ ಹೊಡೆದಂತಹ ಚೆಂಡು ಬಂತು, ಹಿಡಿದು ಗೋಲ್ ಬಾಕ್ಸ್ ಅಲ್ಲಿಗೆ ಹಾಕಿಬಿಟ್ಟ. ಏನಾಯ್ತು? ಎದುರಿನ ತಂಡದವರಿಗೆ ಗೋಲ್ ಹೋಯಿತು. ಅದೇ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಹಾಗೆ ಇದೆ. ನಮ್ಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ. ಯಾರೋ ಹೇಳ್ತಾರೆ, ಕೇಳ್ತಾ ಮುಂದೆ ಹೋಗ್ತಾ ಇದ್ದೇವೆ. ಇನ್ಯಾರೋ ಹೇಳ್ತಾರೆ, ಅದನ್ನು ಕೂಡ ಕೇಳ್ತಾ ಹೋಗ್ತಾ ಇದ್ದೇವೆ. ಇದೇ ರೀತಿ ಫುಟ್ಬಾಲ್ ತಂಡದವರು ಬಂದಾಗ ಅವರು ಏನು ಅಂತ ಹೇಳಿಕೊಟ್ಟಿಲ್ಲ, ಇವನು ಕೇಳ್ತಾ ಹೋದ. ಇವನಿಗೆ ಗೊತ್ತು ಏನು, ಬಂದ ಬಾಲನ್ನು ತೆಗೆದು ಒಳಗೆ ಹಾಕುವುದು. ಅದೇ ರೀತಿ ಬಂದ ಚೆಂಡನ್ನ ಇವನು ತೆಗೆದು ಒಳಗೆ ಹಾಕಿಬಿಟ್ಟ. ಅದೇ ರೀತಿ ಇವತ್ತು ನಮ್ಮ ಪರಿಸ್ಥಿತಿ ಆ ರೀತಿ ಇದೆ. ನಾವು ಖಂಡಿತವಾಗಿಯೂ ಆ ಪರಿಸ್ಥಿತಿ ನಮ್ಮಲ್ಲಿ ಬರಬಾರ್ದು. ನಾವು ಚೇಂಜ್ ಆಗಬೇಕು. ಬದಲಾವಣೆಯನ್ನ ನಾವು ಆಗ್ರಹಿಸುವವರು ಆಗ್ರಹಿಸಲೇಬೇಕು, ಬದಲಾವಣೆಯನ್ನ ತರಲೇಬೇಕು.
ಪರಿಶುದ್ಧ ಕುರ್ಆನ್ ನಮ್ಗೆ ಗೊತ್ತಿದೆ, ಹಲವಾರು ಬಾರಿ ಹಲವಾರು ಸಲ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳ್ತಾ ಇದ್ದಾನೆ, ಅಫಲಾ ಯತದಬ್ಬರೂನಲ್ ಕುರ್ಆನ್, ನೀವು ಕುರ್ಆನ್ನ ಬಗ್ಗೆ ಚಿಂತಿಸುವುದಿಲ್ವಾ? ಅಲಂ ತರ ಕೈಫ, ನೀವು ಕಾಣ್ತಾ ಇಲ್ವಾ? ಹಲ್ ತರ, ನೀವು ಕಾಣ್ತಾ ಇಲ್ವಾ? ನೀವು ಚಿಂತಿಸ್ತಾ ಇಲ್ವಾ? ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್, ಅಫಲಾ ಯಂದುರೂನ ಇಲಲ್ ಇಬಿಲಿ ಕೈಫ ಖುಲಿಕತ್ ವ ಇಲಸ್ ಸಮಾಇ ಕೈಫ ರುಫಿಅತ್ ವ ಇಲಲ್ ಜಿಬಾಲಿ ಕೈಫ ನುಸಿಬತ್ ವ ಇಲಲ್ ಅರ್ಲಿ ಕೈಫ ಸುತಿಹತ್. ನೀವು ಒಂಟೆಯನ್ನ ನೋಡ್ತಾ ಇಲ್ವಾ? ಖಂಡಿತವಾಗಿ ಕೂಡ ಎಲ್ಲ ಯುವಕರು ಪ್ರತ್ಯೇಕವಾಗಿ ಗಮನದಲ್ಲಿಟ್ಕೊಳ್ಬೇಕು. ಅಲ್ಲಾಹನು ಕೇಳ್ತಾ ಇರುವ ಪ್ರಶ್ನೆ, ನೀವು ಒಂಟೆಯನ್ನ ನೋಡ್ತಾ ಇಲ್ವಾ? ಒಂಟೆಯನ್ನ ನೋಡುವಾಗ ನಿಮ್ಗೆ ಯಾವುದು ಕೂಡ ಅದ್ಭುತವಾಗಿ ಕಾಣ್ತಾ ಇಲ್ವಾ? ಒಂಟೆ ಒಂದು ಅದ್ಭುತ ಜೀವಿ. ಮರುಭೂಮಿಯ ಹಡಗು ಎಂಬ ಹೆಸರಿನಲ್ಲಿ ಕರೆಯಲ್ಪಡುವಂತಹ ಒಂಟೆ ತಿಂಗಳುಗಳ ಕಾಲ ಮರುಭೂಮಿಯಲ್ಲಿ ನಡೆಯುತ್ತಾ ನಡೆಯುತ್ತಾ ಅದರ ಹೊಟ್ಟೆಗೆ ಅನ್ನವಿಲ್ಲದೆ ಪಾನೀಯವಿಲ್ಲದೆ ಎಷ್ಟೋ ತಿಂಗಳುಗಳ ಕಾಲ ಮರುಭೂಮಿಯಲ್ಲಿ ನಡೆಯಬಲ್ಲಂತಹ ಪ್ರಾಣಿಯನ್ನ ಸೃಷ್ಟಿಸಿದ ಅಲ್ಲಾಹನ ಬಗ್ಗೆ ನೀವು ಚಿಂತಿಸ್ತಾ ಇಲ್ವಾ? ಒಂಟೆಯ ಹೊಟ್ಟೆಯಲ್ಲಿ 8 ಪಾತ್ರೆಗಳನ್ನ ಅಲ್ಲಾಹನು ಸೃಷ್ಟಿಸಿದ್ದಾನೆ. ಆ ಪಾತ್ರೆಗಳಲ್ಲಿ ನೀರು, ಆಹಾರ ಎಲ್ಲವನ್ನ ಶೇಖರಿಸಿಡುವಂತಹ ವ್ಯವಸ್ಥೆಯನ್ನ ಅಲ್ಲಾಹನು ಸೃಷ್ಟಿಸಿದ್ದಾನೆ. ಅದನ್ನು ನೀವು ನೋಡ್ತಾ ಇಲ್ವಾ? ನಿಮಗೆ ಚಿಂತಿಸಲಿಕ್ಕೆ ಏನಾದ್ರೂ ಅದರಲ್ಲಿ ಇಲ್ವಾ ಅಂತ ಅಲ್ಲಾಹನು ಕೇಳ್ತಾ ಇದ್ದಾನೆ. ಖಂಡಿತವಾಗಿಯೂ ಇದೆ. ಬುದ್ಧಿಯುಳ್ಳವರಿಗೆ, ಚಿಂತಿಸುವವರಿಗೆ ಚಿಂತನೆಗೆ ಬೇಕಾದಂತಹ ವಸ್ತು ಅಲ್ಲಿ ಇದೆ ಅಂತ ಅಲ್ಲಾಹನು ಹೇಳ್ತಾ ಇದ್ದಾನೆ. ಅದೇ ರೀತಿ ಎಷ್ಟೊಂದು ವಿಷಯಗಳು ನೋಡ್ತಾ ಇರಿ ನೀವು. ವ ಇಲಸ್ ಸಮಾಇ ಕೈಫ ರುಫಿಅತ್, ಅಲ್ಲಾಹನು ಆಕಾಶವನ್ನ ಸೃಷ್ಟಿಸಿದ್ದಾನೆ. ನೀವು ಆಕಾಶವನ್ನು ನೋಡ್ತಾ ಇಲ್ವಾ? ಆಕಾಶದಲ್ಲಿ ನಿಮಗೆ ಅದ್ಭುತವಾಗಿ ಚಿಂತಿಸಲಿಕ್ಕೆ ಯೋಗ್ಯವಾದಂತಹ ವಿಷಯಗಳು ಸಿಗ್ತಾ ಇಲ್ವಾ? ವ ಇಲಸ್ ಸಮಾಇ ಕೈಫ ರುಫಿಅತ್, ಆಕಾಶವನ್ನ ಅಲ್ಲಾಹನು ಹೇಗೆ ಎತ್ತರದಲ್ಲಿ ನಿಲ್ಲಿಸಿದ್ದಾನೆ. ಅಲ್ಲದೀ ಖಲಕ ಸಬ್ಅ ಸಮಾವಾತಿನ್ ತಿಬಾಕಾ, ಅಂತಸ್ತುಗಳಾಗಿ 7 ಆಕಾಶಗಳನ್ನ ಅಲ್ಲಾಹನು ಸೃಷ್ಟಿಸಿದ್ದಾನೆ. ಮಾ ತರಾ ಫೀ ಖಲ್ಕಿರ್ ರಹ್ಮಾನಿ ಮಿನ್ ತಫಾವುತ್, ಆ ಆಕಾಶಗಳಲ್ಲಿ ಯಾವುದಾದ್ರೂ ಕುಂದು ಕೊರತೆಗಳು, ಲೋಪ ದೋಷಗಳು ನಿಮಗೆ ಕಾಣ್ತಾ ಇದೆಯಾ? ಫರ್ಜಿ ಇಲ್ ಬಸರ ಹಲ್ ತರಾ ಮಿನ್ ಫುತೂರ್, ಸೂರತುಲ್ ಮುಲ್ಕ್ನ ಅಧ್ಯಾಯಗಳಲ್ಲಿ ಕಾಣಬಹುದು. ಇದನ್ನು ಏನಾದ್ರೂ ಕುಂದು ಕೊರತೆ, ಲೋಪದೋಷಗಳು, ಬಿರುಕುಗಳು ಕಾಣ್ತಾ ಇದೆಯಾ? ವಿಶಾಲವಾದ ಆಕಾಶ. ಈ ಆಕಾಶದಲ್ಲಿ ಬನೈನಾ ಫೌಕಕುಂ ಸಬ್ಅನ್ ಶಿದಾದ, ಅಲ್ಲಾಹನು ಹೇಳ್ತಾ ಇದ್ದಾನೆ, ನಿಮ್ಮ ಮೇಲೆ ಶಕ್ತಿಯುತವಾದ 7 ಆಕಾಶವನ್ನ ಅಲ್ಲಾಹನು ಸೃಷ್ಟಿಸಿದ್ದಾನೆ. ಬಿಗೈರಿ ಅಮದಿನ್ ತರೌನಹ, ಯಾವುದಾದ್ರೂ ಒಂದು ಪಿಲ್ಲರ್, ಒಂದು ಕಂಬ ಈ ಆಕಾಶಕ್ಕೆ ಕೊಟ್ಟದಾಗಿ ನಿಮಗೆ ಕಾಣ್ತಾ ಇದೆಯಾ? ಇಲ್ಲ. ಅಲ್ಲಾಹನು ಕಂಬಗಳಿಲ್ಲದೆ, ಪಿಲ್ಲರ್ಗಳಿಲ್ಲದೆ, ಹಗ್ಗ ಹಾಕಿ ಕಟ್ಟದೆ ಎಷ್ಟೊಂದು ವಿಶಾಲವಾದ ಆಕಾಶವನ್ನ ಸೃಷ್ಟಿಸಿದ್ದಾನೆ. ಈ ಆಕಾಶವನ್ನ ಸೃಷ್ಟಿಸಿದ ಅಲ್ಲಾಹನ ಬಗ್ಗೆ ನಿಮಗೆ ತಿಳಿಲಿಕ್ಕೆ ಏನೂ ಇಲ್ವಾ? ವ ಇಲಲ್ ಜಿಬಾಲಿ ಕೈಫ ನುಸಿಬತ್, ಎಷ್ಟು ಪರ್ವತಗಳನ್ನ ನಾವು ನೋಡ್ತಾ ಇದ್ದೇವೆ. ಟೆನ್ಸಿಂಗ್, ಅದೇ ರೀತಿ ಇನ್ನಿತರರು ಹೇರಿದಂತಹ ಮೌಂಟ್ ಎವರೆಸ್ಟ್. ಜಮ್ಮು ಕಾಶ್ಮೀರದ ಭಾಗಕ್ಕೆ ಹೋದಾಗ ವಿಶಾಲವಾದ ಪರ್ವತ ಶ್ರೇಣಿಗಳು, ದೊಡ್ಡ ದೊಡ್ಡ ಪರ್ವತಗಳು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಆ ಪರ್ವತಗಳನ್ನ ಹತ್ತಲಿಕ್ಕೆ. ಮಧ್ಯಪ್ರದೇಶದ ಭಾಗಕ್ಕೆ ಬಂದಾಗ, ದೇಶದ ಮಧ್ಯಭಾಗಕ್ಕೆ ಹೋದಾಗ ವಿಶಾಲವಾದ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು. ಈ ಪರ್ವತಗಳನ್ನ ನೀವು ನೋಡ್ತಾ ಇಲ್ವಾ? ಕೈಫ ನುಸಿಬತ್, ಅವುಗಳನ್ನ ನಾವು ಹೇಗೆ ನಿಲ್ಲಿಸಿದ್ದೇವೆ? ಪರ್ವತಗಳನ್ನ ಹೇಗೆ ನಿಲ್ಲಿಸ್ತಾ ಇದ್ದೇವೆ? ನಿಮ್ಗೆ ಅದ್ಭುತಗಳು ಕಾಣ್ತಾ ಇಲ್ವಾ? ವತರಲ್ ಜಿಬಾಲ ತಹ್ಸಬುಹಾ ಜಾಮಿದಾ, ಅಲ್ಲಾಹನು ಹೇಳ್ತಾ ಇದ್ದಾನೆ, ಆ ಪರ್ವತಗಳು ಭದ್ರವಾಗಿ ಗಟ್ಟಿಯಾಗಿ ನಿಂತುಕೊಂಡಿದೆ ಅಂತ ನೀವು ಭಾವಿಸಿರ್ಬಹುದಲ್ವಾ? ನಿಮ್ಗೆ ಹಾಗೆ ಅನಿಸ್ತಾ ಇದೆ. ವಹಿಯ ತಮುರ್ರು ಮರ್ರ ಸಹಾಬ್, ಆ ಪರ್ವತಗಳು ಮೋಡಗಳು ಚಲಿಸುತ್ತಿರುವಂತಹ ವೇಗದಲ್ಲಿ ಚಲಿಸ್ತಾ ಇದೆ. ಅಲ್ಲಾಹನು ಹೇಳ್ತಾ ಇದ್ದಾನೆ, ಪರ್ವತಗಳು ಭದ್ರವಾಗಿ ಅಲ್ಲಿಯೇ ಇದೆ ಅಂತ ನೀವು ಭಾವಿಸ್ತಾ ಇದ್ದೀರಾ, ಆದ್ರೆ ಅಲ್ಲಾಹನು ಹೇಳ್ತಾ ಇದ್ದಾನೆ, ವಹಿಯ ತಮುರ್ರು ಮರ್ರ ಸಹಾಬ್, ಮೋಡಗಳು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆಯೋ ಅಷ್ಟೇ ವೇಗದಲ್ಲಿ ಪರ್ವತಗಳು ಚಲಿಸ್ತಾ ಇದೆ ಅಂತ 1400 ವರ್ಷಗಳ ಹಿಂದೆ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳರವರಿಗೆ ಅವತರಿಸಲ್ಪಟ್ಟ
ಕುರ್ಆನ್ನಲ್ಲಿ ಅಲ್ಲಾಹನು ಹೇಳ್ತಾ ಇರುವಾಗ ನಮಗೆ ನಾವು ಪ್ರಖ್ಯಾಪಿಸ್ತಾ ಇದ್ದೇವೆ, ಆ ಭೂಮಿ ಆ ಪರ್ವತಗಳು ಚಲಿಸ್ತಾ ಇದೆ ಅಂತ ಹೇಳಿದ್ರೆ ಪರ್ವತಗಳನ್ನ ಹೊತ್ತು ನಿಂತಿರುವಂತಹ ಈ ಭೂಮಿ ಚಲಿಸ್ತಾ ಇದೆ, ಭೂಮಿ ಚಲಿಸ್ತಾನೆ ಇದೆ. ಇದನ್ನ ಅಲ್ಲಾಹನು ಎಷ್ಟೋ ವರ್ಷಗಳ ಮುಂಚೆಯೇ ಹೇಳಿದ್ದಾನೆ. ಇದರಲ್ಲಿ ನಮಗೆ ಪಾಠ ಇದೆ. ಕುರ್ಆನ್ನಲ್ಲಿ ಎಷ್ಟು ಅಧ್ಯಾಯಗಳು. ಒಂದು ಅಧ್ಯಾಯದ ಹೆಸರು ಅಲ್ ಬಕರ, ಪಶು, ಹಸು, ಹಸುವಿನ ಬಗ್ಗೆ ಕೂಡ ನಿಮಗೆ ಪಾಠ ಇದೆ. ಇನ್ನೊಂದು ಅಧ್ಯಾಯದ ಹೆಸರು ಜೇನುನೊಣ, ನೆಹಲ್, ನಮ್ಲ್. ಇನ್ನೊಂದು ಅಧ್ಯಾಯದ ಹೆಸರು ಒಂಟೆ. ಅದರ ಬಗ್ಗೆ ಮಾತ್ರ ಅಲ್ಲಾಹನು ಹೇಳ್ತಾ ಇದ್ದಾನೆ. ಯಾಕಂತ ಹೇಳಿದ್ರೆ ನೀವು ಅದರ ಬಗ್ಗೆ ಚಿಂತಿಸಿ, ಅದರ ಬಗ್ಗೆ ನೀವು ಚಿಂತಿಸುವವರಾಗಬೇಕು, ಅದರ ಬಗ್ಗೆ ನೀವು ತಿಳಿಯುವವರಾಗಬೇಕು. ಅಫರಐತುಂ ಮಾ ತಹರುಸೂನ್, ನಾವು ಈ ಭೂಮಿಯಲ್ಲಿ ಕೃಷಿಯನ್ನ ಹೇಗೆ ಉಂಟು ಮಾಡಿದ್ದೇವೆ ನೀವು ಚಿಂತಿಸ್ತಾ ಇಲ್ವಾ? ಅಫರಐತುಮುಲ್ ಮಾ ಅಲ್ಲದಿ ತಶ್ರಬೂನ್, ನೀವು ಕುಡಿಯುವಂತಹ ನೀರು, ನೀವು ಕುಡಿಯುವಂತಹ ನೀರು, ಸರೋವರಗಳಲ್ಲಿ ಇದ್ದಂತಹ ನೀರು, ನಮ್ಮ ಕೆರೆಯಲ್ಲಿ ಇರುವಂತಹ ನೀರು, ಆ ನೀರು ಸೂರ್ಯನ ಪ್ರಕಾಶಮಾನ ಬೆಳಕಿನಿಂದ ಭೂಮಿಯಿಂದ ನೀರು ಆವಿಯಾಗಿ ಮೇಲಕ್ಕೆ ಹೋಗಿ ಘನೀಭವಿಸಿ ಮೇಘಗಳಾಗಿ ಮತ್ತೆ ನಿಮ್ಗೆ ರಹಮತ್ತಾದ, ನಿಮ್ಗೆ ಕಾರುಣ್ಯವಾದ ಮಳೆಯಾಗಿ ಉದುರ್ತಾ ಇದೆ, ಮಳೆಯಾಗಿ ಬರ್ತಾ ಇದೆ. ಈ ಸೃಷ್ಟಿ ವೈಭವವನ್ನ ಉಂಟು ಮಾಡಿದವರು ಯಾರು? ಇದರ ಬಗ್ಗೆ ನೀವು ಚಿಂತಿಸ್ತಾ ಇಲ್ವಾ ಅಂತ ಅಲ್ಲಾಹನು ಕೇಳ್ತಾ ಇದ್ದಾನೆ. ನೋಡಿ ಆತ್ಮೀಯರೇ, ಸಮುದ್ರಗಳು, ದೊಡ್ಡ ದೊಡ್ಡ ಸಮುದ್ರಗಳು, ಅರಬ್ಬಿ ಸಮುದ್ರವನ್ನ ನಾವು ನೋಡಿದವರು. ಅರಬ್ಬಿ ಸಮುದ್ರದ ಹತ್ತಿರದಲ್ಲಿ ಕೂಡ ಒಂದು ಬಾವಿಯನ್ನ ತೋಡಿದ್ರೆ ಆ ಬಾವಿಯಲ್ಲಿ ಸಿಹಿಯಾದ ನೀರು ಸಿಗುತ್ತೆ, ಕುಡಿಲಿಕ್ಕೆ ಯೋಗ್ಯವಾದಂತ ನೀರು ಸಿಗುತ್ತೆ. ಆದ್ರೆ ಆ ಸಮುದ್ರಕ್ಕೆ ಹೋದ್ರೆ ಉಪ್ಪು ನೀರು, ಅದನ್ನು ಸ್ವಲ್ಪನೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಕುಡಿಲಿಕ್ಕಂತೂ ಸಾಧ್ಯನೇ ಇಲ್ಲ. ಆದ್ರೆ ಸ್ವಲ್ಪ ಈಚೆ ಒಂದು ಬಾವಿಯನ್ನ ತೋಡಿದ್ರೆ ಅದರ ನೀರು ಸಿಹಿ ನೀರು, ಕುಡಿಲಿಕ್ಕೆ ಯೋಗ್ಯವಾದಂತಹ ನೀರು. ಅದ್ಭುತವಲ್ಲದೆ ಮತ್ತೇನು? ಆದ್ರೆ ಇಲ್ಲಿ ಈ ಸಮುದ್ರ ಮತ್ತು ಬಾವಿಯ ನಡುವೆ ಮಣ್ಣು ತಡೆಯಾಗಿ ಇದೆಯಾ ಅಂತ ಹೇಳ್ಬಹುದು. ಆದ್ರೆ ಇರಾಕ್ನಲ್ಲಿರುವ ಟೈಗ್ರೀಸ್ ಮತ್ತು ಯೂಫ್ರೆಟಿಸ್ ನದಿಗಳು ಇರಾಕಿನ ಶಾತಿ ಉಲ್ ಅರಬ್ ಎಂಬ ಪ್ಲೇಸ್ನಲ್ಲಿ, ಎಂಬ ಸ್ಥಳದಲ್ಲಿ ಎರಡು ನದಿಗಳು ಕೂಡ ಸಂಗಮಿಸಿ 100 ಮೈಲಿಗಳಷ್ಟು ದೂರ, ಒಂದು ಉಪ್ಪು ರಸದ ಮತ್ತೊಂದು ನಮ್ಮ ಸಿಹಿಯಾದ ರುಚಿಯ ಎರಡು ಸಮುದ್ರಗಳು, ಯೂಫ್ರೆಟಿಸ್, ಟೈಗ್ರೀಸ್, ಎರಡು ನದಿಗಳು ಕೂಡ 100 ಮೈಲಿಗಳಷ್ಟು ದೂರ ಒಟ್ಟಾಗಿ ಸಾಗ್ತಾ ಇದೆ. ಒಟ್ಟು ಸಾಗಿದ್ರು ಕೂಡ ಎರಡು ನದಿಗಳ ರುಚಿಗಳು ಬೇರ್ಪಡುವುದಿಲ್ಲ, ಎರಡು ನದಿಗಳ ರುಚಿಗಳು ಕೂಡ ಪರಸ್ಪರ ಒಂದಾಗುವುದಿಲ್ಲ. ಅಲ್ಲಾಹನು ಸೂರತುರ್ ರಹಮಾನ್ ನಲ್ಲಿ ಹೇಳ್ತಾ ಇದ್ದಾನೆ, ಮರಜಲ್ ಬಹರೈನಿ ಯಲ್ತಕಿಯಾನ್, ಎರಡು ಸಮುದ್ರಗಳನ್ನ ಅವನು ಒಂದುಗೂಡಿಸಿದ್ದಾನೆ. ಎರಡು ಸಮುದ್ರಗಳು ಬೈನಹುಮಾ ಬರ್ಜಖುನ್ ಲಾ ಯಬ್ಗಿಯಾನ್, ಎರಡು ಸಮುದ್ರಗಳನ್ನ ಒಂದುಗೂಡಿಸಿ ಅವುಗಳು ಒಟ್ಟಿಗೆ ಸಾಗ್ತಾ ಇದೆ. ಅವುಗಳ ನಡುವೆ ಏನೋ ಒಂದು ತಡೆಯನ್ನ ಅಲ್ಲಾಹನು ಸೃಷ್ಟಿಸಿದ್ದಾನೆ. ಅವುಗಳು ಪರಸ್ಪರ ಒಂದಾಗುವುದಿಲ್ಲ, ಸಂಧಿಸುವುದಿಲ್ಲ. ಎರಡು ನದಿಗಳು ಒಟ್ಟಿಗೆ ಸಾಗ್ತಾ ಇದೆ. ಆದರೆ ಸಿಹಿ ರುಚಿಯ ನೀರು ಉಪ್ಪು ರಸದೊಂದಿಗೆ ಸೇರುವುದಿಲ್ಲ, ಉಪ್ಪು ರಸವಿರುವ ನೀರು ಸಿಹಿ ರುಚಿಯೊಂದಿಗೆ ಸೇರುವುದಿಲ್ಲ. ಇದೆಲ್ಲವೂ ಕೂಡ ಫಬಿ ಅಯ್ಯಿ ಆಲಾಇ ರಬ್ಬಿಕುಮಾ ತುಕಜ್ಜಿಬಾನ್, ಅಲ್ಲಾಹನ ದೃಷ್ಟಾಂತಗಳು, ಅಲ್ಲಾಹನ ಸೃಷ್ಟಿ ವೈಭವ ಮಾತ್ರ. ಇದರ ಬಗ್ಗೆ ನೀವು ಚಿಂತಿಸ್ತಾ ಇಲ್ವಾ ಅಂತ ಅಲ್ಲಾಹನು ಕೇಳ್ತಾ ಇದ್ದಾನೆ. ನೋಡಿ ಆತ್ಮೀಯರೇ, 32 ವರ್ಷಗಳ ಹಿಂದೆ, ಸರಿಯಾಗಿ 32 ವರ್ಷಗಳ ಹಿಂದೆ 1981ರಲ್ಲಿ ಈಜಿಪ್ಟ್ನಲ್ಲಿರುವಂತಹ ನೈಲ್ ನದಿಯಲ್ಲಿ ಒಂದು ಜಡ ಶರೀರ ಸಿಕ್ಕಿತು, ಒಂದು ಶವ ಸಿಕ್ಕಿತು. 1981ರಲ್ಲಿ, 32 ವರ್ಷಗಳ ಹಿಂದೆ. ಯಾರ ಶವ? ಫಿರ್ಔನ್ನ ಶವ. ಹಾಮಾನ್ ಚಕ್ರವರ್ತಿಯ ಆ ಸ್ಥಾನದಲ್ಲಿ ಸ್ಮಶಾನ ಕಾಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಂತಹ ಫಿರ್ಔನ್ ತನ್ನ ಬುದ್ಧಿಮತ್ತೆಯಿಂದ, ತನ್ನ ಸಾಮರ್ಥ್ಯದಿಂದ ಹಾಮಾನ್ನ ನಂತರ ಚಕ್ರವರ್ತಿಯಾಗಿ ಆಳಿದ ಫಿರ್ಔನ್, ನಾನೇ ಅಲ್ಲಾಹನು, ನಾನೇ ದೈವ, ನಾನೇ ಚಕ್ರಾಧಿಪತಿ ಎಂದು ಘೋಷಿಸಿದ ಫಿರ್ಔನ್ ಮೂಸಾ ನಬಿ ಅಲೈಹಿಸ್ಸಲಾಂ ರವರ ವಿರುದ್ಧವಾಗಿ ಚಲಿಸಿದ ಕಾರಣದಿಂದಾಗಿ ಅಲ್ಲಾಹನು ನೈಲ್ ನದಿಯಲ್ಲಿ ಮುಳುಗಿಸಿಕೊಂಡ. ಮೂಸಾ ನಬಿ ಅಲೈಹಿಸ್ಸಲಾಂ ಮತ್ತು ಸಂಗಡಿಗರು ನೈಲ್ ನದಿಯ ಹತ್ರ ಬಂದಾಗ ಅಲ್ಲಾಹನು ಹೇಳ್ತಾನೆ, ತಮ್ಮ ಕೈಯಲ್ಲಿರುವ ಆ ಒಂದು ಬೆತ್ತದಿಂದ ಆ ನದಿಗೆ ಹೊಡೆಯಿರಿ ಮೂಸಾರವರೇ. ಮೂಸಾ ನಬಿ ಅಲೈಹಿಸ್ಸಲಾಂ ರವರು ತಕ್ಷಣ ತನ್ನ ಕೈಯಲ್ಲಿರುವಂತಹ ಬೆತ್ತದಿಂದ ನದಿಗೆ ಹೊಡೆದು ಬಿಟ್ರು. ನದಿ 2 ಪರ್ವತಗಳ ಹಾಗೆ ನಿಂತು ಬಿಟ್ಟಿತು. ಮೂಸಾ ನಬಿ ಅಲೈಹಿಸ್ಸಲಾಂ ಹಾಗೂ ಸಂಗಡಿಗರು ಅದರ ಮಧ್ಯೆಯಿಂದ ನಡೆದು ಹೋದರು.
ನಡೆದು ಮರುವಶವನ್ನ ಸೇರಿದ ಮೇಲೆ ಹಿಂದಿನಿಂದ ಹಿಂಬಾಲಿಸುತ್ತಿರುವಂತಹ ಫಿರ್ಔನ್ ಮತ್ತು ಅವನ ಸಂಗಡಿಗರು ಇದೇ ದಾರಿಯಿಂದಾಗಿ ಮುನ್ನುಗ್ಗಿ ನದಿಯ ಮಧ್ಯಭಾಗಕ್ಕೆ ತಲುಪಿದಾಗ ಆ ನೈಲ್ ನದಿ ಮತ್ತೆ ಮೊದಲಿನ ಸ್ಥಿತಿಗೆ ಬಂದು ಅಲ್ಲಿ ಫಿರ್ಔನ್ ಮತ್ತು ಅವನ ಸಂಗಡಿಗರು ನಾಮಾವಶೇಷವಾದರು. ಇದು ಯಾವಾಗ? ಈಸಾ ನಬಿ ಅಲೈಹಿಸ್ಸಲಾಂ, ಕ್ರಿಸ್ತ ಯೇಸು, ಈಸಾ ನಬಿ ಅಲೈಹಿಸ್ಸಲಾಂ ಅಂತ ನಾವು ಕರೆಯುವ ಏಸು ಜನಿಸುವ 2135 ವರ್ಷಗಳ ಹಿಂದೆ ಫಿರ್ಔನ್ ನೈಲ್ ನದಿಯಲ್ಲಿ ಮುಳುಗಿಸತ್ತ. ಇವತ್ತು ಈಜಿಪ್ತಿನ ರಾಯಲ್ ಮಮ್ಮಿ ಹಾಲ್ನಲ್ಲಿ ಇರುವಂತಹ ಫಿರ್ಔನ್ನ ಜಡ, ಫಿರ್ಔನ್ನ ಶವ, 202 ಸೆಂಟಿಮೀಟರ್ ಉದ್ದವಿರುವಂತಹ ಫಿರ್ಔನ್ನ ಶವ 3116 ವರ್ಷ ಸಮುದ್ರದಲ್ಲೇ ಇತ್ತು, ಸಮುದ್ರದಲ್ಲೇ ನೀರಿನಲ್ಲೇ ಇತ್ತು. ಯಾವ ಮೀನು ತಿಂದು ಹಾಕುವುದೋ ಕೊಳೆತು ನಾಶವಾಗುವುದೋ ಆಗ್ಲಿಲ್ಲ. ಯಾಕೆ? ಯಾಕೆ? ಪರಿಶುದ್ಧ ಕುರ್ಆನ್ನಲ್ಲಿ ಅಲ್ಲಾಹನು ಹೇಳ್ತಾ ಇದ್ದಾನೆ, ಅಲ್ಯೌಮ ನುನಜ್ಜೀಕ ಬಿಬದನಿಕ್, ಏ ಫರೋವ, ಏ ಫಿರ್ಔನ್, ನಿನ್ನ ಜಡ ಶರೀರವನ್ನ ನಾವು ಸಂರಕ್ಷಿಸಿಡ್ತೇವೆ, ನಾವು ಸಂರಕ್ಷಿಸಿಡ್ತಾ ಇದ್ದೇವೆ. ಯಾರು ಹೇಳಿದ್ದು? ಅಲ್ಲಾಹನು ಹೇಳಿದ್ದು. ಇವತ್ತು ಇದೆ, ನೀವು ನೋಡಿರಬಹುದು, ಫಿರ್ಔನ್ನ ಫೋಟೋ ನೋಡಿರಬಹುದು, ನೀವು ಪುಸ್ತಕದಲ್ಲಿದೆ, ವಿಡಿಯೋ ನೋಡಿರಬಹುದು, ಎಲ್ಲವನ್ನ ನೋಡಿದವರು ನಾವು. 3116 ವರ್ಷ ಸಮುದ್ರದಲ್ಲೇ ನೀರಿನಲ್ಲೇ ಇದ್ರೂ ಕೂಡ ನಾಶವಾಗದೆ ಇದ್ದಂತಹ ಫರೋವ ಚಕ್ರವರ್ತಿಯ ಫಿರ್ಔನ್, ಕುರ್ಆನ್ ಹೇಳಿದಂತಹ 2ನೆಯ ರಾಮ್ಸನ್ ಎಂಬುದು ಮಮ್ಮಿ ಕೂಡ ಅಲ್ಲ. ಈಜಿಪ್ತಿನಲ್ಲಿ ಹಿಂದೆ ಕಾಲದಲ್ಲಿ ಸತ್ತಂತಹ ಮನುಷ್ಯರನ್ನು ಮಮ್ಮಿಯ ತರ ಸೂಕ್ಷ್ಮವಾಗಿ ಸಂರಕ್ಷಿಸಿಡ್ತಾ ಇದ್ರು, ಏನೂ ಆಗದ ರೀತಿ. ತುಂಬಾ ವರ್ಷಗಳಷ್ಟು ಕಾಲ ಅವರ ಜಡ ಶರೀರ ಏನೂ ಕೂಡ ಸಂಭವಿಸದೆ ಹಾಗೆ ಇರ್ತಿತ್ತು. ಆದ್ರೆ ಫರೋವ ಚಕ್ರವರ್ತಿಯ ಜಡ ಆ ರೀತಿಯದ್ದಲ್ಲ, ಖಾಲಿ ನೀರಿನಲ್ಲೇ ಇತ್ತು 3116 ವರ್ಷ ಕಾಲ. ಅಲ್ಲಾಹನು ಹೇಳ್ತಾ ಇದ್ದಾನೆ, ಅಲ್ಯೌಮ ನುನಜ್ಜೀಕ ಬಿಬದನಿಕ್, ನಿನ್ನ ಶರೀರವನ್ನ ನಾವು ಸೂಕ್ಷಿಸಿ ಸಂರಕ್ಷಿಸಿ ಇಡ್ತೇವೆ. ಯಾತಕ್ಕಾಗಿ? ಲಿತಕೂನ ಲಿಮನ್ ಖಲ್ಫಕ ಆಯ, ಇನ್ನೊಂದು ಸಮೂಹ ಬರ್ಲಿಕ್ಕಿದೆ, ಅವರಿಗೆ ದೃಷ್ಟಾಂತವಾಗಲಿಕ್ಕೆ. ಅಲ್ಲಾಹನೊಂದಿಗೆ ಆಟವಾಡಿದವರು, ಅಲ್ಲಾಹನ ವಿರುದ್ಧವಾಗಿ ನಡೆದವರು, ಧಿಕ್ಕಾರಿಗಳು, ಅವರಿಗೆ ಪಾಠವಾಗ್ಲಿಕ್ಕಾಗಿ ನಿನ್ನ ಶರೀರವನ್ನ ನಾವು ಸೂಕ್ಷಿಸಿ ನಾವು ಸಂರಕ್ಷಿಸಿ ಇಡ್ತೇವೆ ಅಂತ ಅಲ್ಲಾಹನು ಹೇಳ್ತಾ ಇದ್ದಾನೆ. ಒಟ್ಟಿಗೆ ಅಲ್ಲಾಹನು ಇನ್ನೊಂದು ಮಾತು ಹೇಳ್ತಾ ಇದ್ದಾನೆ, ವ ಇನ್ನ ಕಸೀರಂ ಮಿನನ್ ನಾಸಿ ಅನ್ ಆಯಾತಿನಾ ಲಗಾಫಿಲೂನ್. ಏನ್ ಮಾಡೋದು? ಜನರಲ್ಲಿ ಹೆಚ್ಚಿನವರಿಗೂ ಕೂಡ ಅದರ ಬಗ್ಗೆ ಗೊತ್ತಿಲ್ಲ, ಅವರು ಅಶ್ರದ್ಧರಾಗಿದ್ದಾರೆ, ಇದರ ಬಗ್ಗೆ ಅವರು ಚಿಂತಿಸುವುದೇ ಇಲ್ಲ. 3116 ವರ್ಷ ಸಮುದ್ರದಲ್ಲಿದ್ದು ಒಂದಿಷ್ಟು ಕೂಡ ನಾಶವಾಗದೆ ಇವತ್ತಿಗೂ ಈಜಿಪ್ತಿನ ರಾಯಲ್ ಮಮ್ಮಿ ಹಾಲ್ನಲ್ಲಿರುವಂತಹ ಫರೋವ ಚಕ್ರವರ್ತಿಯ ಜಡ ಶರೀರದ ಬಗ್ಗೆ ಯಾರಿಗೂ ಅದ್ಭುತವಾಗುವುದಿಲ್ವಾ? ಯಾರಿಗೂ ಅದ್ಭುತವಾಗಿ ಕಾಣ್ತಾ ಇಲ್ವಾ? ಅದ್ಭುತ ಇದೆ, ಆದ್ರೆ ಮನುಷ್ಯರು ಅದರ ಬಗ್ಗೆ ಚಿಂತಿಸ್ತಾ ಇಲ್ಲ ಅಂತ ಅಲ್ಲಾಹನೇ ಹೇಳ್ತಾ ಇದ್ದಾನೆ. ನೋಡಿ, ಈಲ್ ಮೀನು ಎಂಬ ಒಂದು ಮೀನು ಯುರೋಪ್ ಖಂಡದಲ್ಲಿ ಅದರ ಉದ್ಭವವಾಗುತ್ತದೆ. ಯುರೋಪ್ ಖಂಡದಲ್ಲಿ ಉದ್ಭವವಾದಂತಹ ಈಲ್ ಮೀನಿನ ಹೆಣ್ಣು ಮೀನು ನೇರವಾಗಿ ಅಮೆರಿಕ ಖಂಡಕ್ಕೆ, ಲಕ್ಷಾಂತರ ಮೈಲುಗಳಷ್ಟು ದೂರವಿರುವ ಅಮೆರಿಕ ಖಂಡಕ್ಕೆ ಹೋಗಿ ಅಲ್ಲಿ ಮೊಟ್ಟೆಗಳನ್ನು ಹಾಕಿ ಮರಿಯಾಗಿ ಆಮೇಲೆ ಆ ಹೆಣ್ಣು ಈಲ್ ಮೀನು ಅಲ್ಲೇ ಸತ್ತು ಹೋಗುತ್ತೆ. ಸತ್ತು ಹೋದ ನಂತರ ಮೊಟ್ಟೆಗಳು ಮರಿಯಾಗಿ ಸ್ವಲ್ಪ ದೊಡ್ಡದಾಗಿ ಯುರೋಪ್ ಖಂಡದಲ್ಲಿ ಯಾರ ಪರಿಚಯ ಕೂಡ ಇಲ್ಲ. ಆದರೆ ಕೆಲವೇ ದಿನಗಳಲ್ಲಿ ಯುರೋಪ್ ಖಂಡಕ್ಕೆ, ಅಮೆರಿಕ ಖಂಡದಿಂದ ಯುರೋಪ್ ಖಂಡಕ್ಕೆ ಹಿಂತಿರುಗಿ ಹೋಗ್ತದೆ ಅಂತ ನಮ್ಮ ಪುಸ್ತಕಗಳು, ನಮ್ಮ ಕಥೆಗಳು ನಮಗೆ ತಿಳಿಸ್ತಾ ಇದೆ. ಆದ್ರೆ ನಾವು ಅದರ ಬಗ್ಗೆ ಚಿಂತಿಸ್ತಾ ಇಲ್ಲ. ನಮಗೂ ಅದರಲ್ಲಿ ಪಾಠವಿದೆ, ನಮಗೆ ಪಾಠ ಇದೆ, ಖಂಡಿತವಾಗಿಯೂ ಪಾಠ ಇದೆ. ಅವು ಕಲ್ಲದಿ ಮರ್ರ ಅಲಾ ಕರಿಯತಿನ್ ವಹಿಯ ಖಾವಿಯತುನ್ ಅಲಾ ಉರೂಸಿಹಾ ಖಾಲ ಅನ್ನ ಯುಹ್ಯಿ ಹಾದಿಹಿ ಅಲ್ಲಾಹು ಬಅದ ಮೌತಿಹಾ. ಒಬ್ರು ಒಂದು ಊರಿನ ಸಮೀಪ ನಡೆದುಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಊರು ಸಂಪೂರ್ಣವಾಗಿ ಧ್ವಂಸಗೈಯಲ್ಪಟ್ಟಿತು. ಎಲ್ಲ ಮನೆಗಳು ನಾಶವಾಗಿ, ಕೃಷಿಗಳು ನಾಶವಾಗಿ, ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿದ್ದಂತಹ ಒಂದು ಊರಿನ ಹತ್ರ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಚಿಂತಿಸ್ತಾರೆ, ಈ ಊರನ್ನ ಅಲ್ಲಾಹನು ಹೇಗೆ ಪುನರ್ಜನ್ಮಗೊಳಿಸಬಹುದು, ಅಲ್ಲಾಹನು ಹೇಗೆ ಪುನರ್ಜನ್ಮಗೊಳಿಸಬಹುದು ಅಂತ ಅವರು ಚಿಂತಿಸುವ ಸಂದರ್ಭದಲ್ಲಿ ಫಅಮಾತಹುಲ್ಲಾಹು ಮಿಅತ ಆಮ್, ಆ ಕ್ಷಣದಲ್ಲೇ ಅಲ್ಲಾಹನು ಆ ಮನುಷ್ಯನನ್ನ ಸಾಯಿಸಿಬಿಡ್ತಾರೆ. ಇದು ಕುರ್ಆನ್ ಹೇಳುತ್ತಿರುವಂತಹ ಘಟನೆ. ಕುರ್ಆನ್ ಹೇಳ್ತಾ ಇದೆ,
ಆ ಮನುಷ್ಯನನ್ನ ಆ ಕ್ಷಣದಲ್ಲೇ ಅಲ್ಲಾಹನು ಸಾಯಿಸಿ ಬಿಡ್ತಾನೆ. 100 ಆಮ್ 100 ವರ್ಷ ಸಾಯಿಸಿ ಬಿಡ್ತಾನೆ. ಥುಮ್ಮ ಬಅಸಹು ಮತ್ತೆ ಅವನಿಗೆ ಜೀವವನ್ನ ನೀಡ್ತಾನೆ. ಕಾಲ ಕಂ ಲಬಿಸ್ತ, ಅಲ್ಲಾಹನು ಅವನಲ್ಲಿ ಕೇಳ್ತಾನೆ, ನೀವು ಎಷ್ಟು ದಿನ ನೀನು ಸತ್ತು ಹೋಗಿದ್ದಿ, ಎಷ್ಟು ದಿನ ನೀವು ಮರಣವನ್ನಪ್ಪಿದ್ದಿ? ಕಾಲ ಬಲ್ ಲಬಿಸ್ತು, ಅವನು ಹೇಳ್ತಾನೆ ಲಬಿತ್ತು ಯೌಮನ್ ಔ ಬಾಲ ಯೌಮ್, ನಾನು ಒಂದು ದಿವಸದ ಕೆಲವೊಂದು ಭಾಗ ಮಾತ್ರ ನಾನು ಸತ್ತು ಹೋಗಿದ್ದೆ. ಆಗ ಅಲ್ಲಾಹನು ಹೇಳ್ತಾನೆ ಬಲ್ ಲಬಿಸ್ತು 100 ಆಮ್, ನೀನು 100 ವರ್ಷ ಸತ್ತು ಹೋಗಿದ್ದಿ, 100 ವರ್ಷ ನಿನ್ನನ್ನು ನಾನು ಮರಣದಲ್ಲಿಟ್ಟಿದ್ದೆ. ನೀನು ತಂದಂತಹ ಭಕ್ಷಣ ಪಾನೀಯವನ್ನೊಮ್ಮೆ ನೋಡು. ಅವನು ಯಾತ್ರೆ ಹೋಗ್ತಾ ಇದ್ದ, ಅವನ ಕೈಯಲ್ಲಿ ಬುತ್ತಿ ಪಾತ್ರೆ ಎಲ್ಲವೂ ಇದ್ದವು, ಅದನ್ನೊಮ್ಮೆ ನೋಡು. ಅದನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅವನು ಯಾತ್ರೆ ಹೊರಟಾಗ ಯಾವ ರೀತಿ ಭಕ್ಷಣ ಪಾನೀಯಗಳು ಬಿಸಿ ಬಿಸಿಯಾಗಿತ್ತೋ ಅದೇ ರೀತಿ ಇದೆ. ಅವನು ಹೊರಟದ್ದು ಒಂಟೆಯ ಮೇಲೆ. ಅಲ್ಲಾಹನು ಕೇಳ್ತಾ ಇದೆ, ಆ ಒಂಟೆಯೊಮ್ಮೆ ನೋಡುವಾಗ ಒಂಟೆಯ ಎಲುಬುಗಳು ಮುಳ್ಳುಗಳು ಮಾತ್ರ ರಾಶಿ ಬಿದ್ದುಕೊಂಡಿದೆ. ಅಲ್ಲಾಹನು ಹೇಳ್ತಾ ಇದ್ದಾನೆ, ಆ ಒಂಟೆಗಳನ್ನ ಎಲುಬುಗಳನ್ನ ಒಂದುಗೂಡಿಸಿ ಅದಕ್ಕೆ ಮಾಂಸವನ್ನು ಕೊಟ್ಟು ಅದಕ್ಕೆ ಜೀವವನ್ನ ಕೊಟ್ಟಂತಹ ಅಲ್ಲಾಹನಿಗೆ ಈ ಊರನ್ನ ಪುನರ್ಜನ್ಮಗೊಳಿಸಲಿಕ್ಕೆ ಸಾಧ್ಯವಿಲ್ವಾ ಅಂತ ಕೇಳ್ತಾಗ ಅಲಮು ಅನ್ನಲ್ಲಾಹ ಅಲಾ ಕುಲ್ಲಿ ಶೈಇನ್ ಕದೀರ್, ಆ ಮನುಷ್ಯ ಹೇಳ್ತಾನೆ, ಹೌದು, ಅಲ್ಲಾಹನು ಎಲ್ಲದಕ್ಕೂ ತಾಕತ್ತುಳ್ಳವನಾಗಿದ್ದಾನೆ, ಅಲ್ಲಾಹನು ಮಹಾ ಸಾಮರ್ಥ್ಯವಂತ ಅಂತ ಅವರು ಒಪ್ಪಿಬಿಡ್ತಾರೆ. ಅದೇ ರೀತಿಯ ಘಟನೆಗಳು ಕುರ್ಆನಲ್ಲಿ ಎಷ್ಟೋ ಇದೆ. ಕುರ್ಆನಲ್ಲಿ ಎಲ್ಲವನ್ನು ಅಲ್ಲಾಹನು ಹೇಳ್ತಾ ಇರುವುದು ನೀವು ಚಿಂತಿಸಿ, ನಿಮಗೆ ಅದರಲ್ಲಿ ಪಾಠವಿದೆ. ಕುಲ್ ಸೀರೂ ಫಿಲ್ ಅರ್ದ್ ಫಂದುರು ಕೈಫ ಕಾನ ಆಕಿಬತುಲ್ ಮುಕಜ್ಜಿಬೀನ್, ನೀವು ಭೂಮಿಯಲ್ಲಿ ಸಂಚರಿಸುವವರಾಗಿ ಭೂಮಿಯಲ್ಲಿ ನೀವು ಸಂಚರಿಸಿ, ನಿಮಗೆ ದೃಷ್ಟಾಂತಗಳು ಇದೆ. ನಿಮ್ಮ ಹಿಂದೆ ಇದ್ದಂತಹ ಒಂದು ಸಮಾಜವನ್ನ ಅಲ್ಲಾಹನು ಹೇಗೆ ನಾಮಾವಶೇಷ ಮಾಡಿದ್ದಾನೆ ಎಂಬುದನ್ನು ನೀವು ಚಿಂತಿಸಿದ್ರೆ ನಿಮ್ಗೂ ಅದರಲ್ಲಿ ಪಾಠವಿದೆ. ಆದು ಸಮೂಹ, ಅಲಂ ತರ ಕೈಫ ಫಅಲ ರಬ್ಬುಕ ಬಿಆದ್ ಇರಮ ದಾತಿಲ್ ಇಮಾದ್ ಅಲ್ಲತಿ ಲಂ ಯುಖ್ಲಕ್ ಮಿಥ್ಲುಹಾ ಫಿಲ್ ಬಿಲಾದ್. ನೀವು ಆದ ಸಮೂಹದ ಬಗ್ಗೆ ಚಿಂತಿಸ್ತಾ ಇಲ್ವಾ? ಆದ ಸಮೂಹ ಅಂತ ಹೇಳಿದ್ರೆ ದೊಡ್ಡ 40-50 ಅಡಿಗಳಷ್ಟು ಉದ್ದವಿದ್ದಂತಹ ಮನುಷ್ಯರು, ಪರ್ವತಗಳನ್ನ ಬಂಡೆ ಕಲ್ಲುಗಳನ್ನ ತೊರೆದು ಅದರ ಒಳಗೆ ಮನೆಗಳನ್ನ ಮಾಡಿಕೊಂಡು ಇದ್ದಂಥವರು. ಅಲ್ಲಾಹನೇ ಹೇಳ್ತಾ ಇದ್ದಾನೆ, ಅಲ್ಲತಿ ಲಂ ಯುಖ್ಲಕ್ ಮಿಥ್ಲಹಾ, ಅವರಂತವರನ್ನು ನಾನು ಬೇರೆ ಸೃಷ್ಟಿಸಿಲ್ಲ, ಅವರನ್ನ ಸೃಷ್ಟಿಸಿದ್ದೇನೆ. ಅವರು ಕೂಡ ಅಲ್ಲಾಹನಿಗೆ ಎದುರಾಗಿ ಅಲ್ಲಾಹನ ಆಜ್ಞೆಯನ್ನ ಧಿಕ್ಕರಿಸಿದಾಗ ಅಲ್ಲಾಹನು ಕೆಲವೇ ದಿವಸಗಳಲ್ಲಾಗಿ ಅವರನ್ನ ನಾಮಾವಶೇಷ ಮಾಡಿದ. ಸಮುದಾಯವನ್ನ ಕೂಡ ಅಲ್ಲಾಹನು ನಾಮಾವಶೇಷ ಮಾಡಿಬಿಟ್ಟ. ಎಲ್ಲದಕ್ಕೂ ಅಲ್ಲಾಹನು ತಾಕತ್ತುಳ್ಳವನಾಗಿದ್ದಾನೆ, ಸಾಮರ್ಥ್ಯವುಳ್ಳವನಾಗಿದ್ದಾನೆ. ಅದೇ ಮಾನ್ಯರೇ, ನಮ್ಮ ಮುಸ್ಲಿಂ ಸಮಾಜ ಯಾವತ್ತೂ ಕೂಡ ಹಿಂದೆ ಬೀಳದೆ ಈ ಕಾರ್ಯಗಳನ್ನ ಅರ್ಥ ಮಾಡಿಕೊಂಡು, ನಮ್ಗೆ ಗೊತ್ತಿದೆ ಪರಿಶುದ್ಧವಾದ ಕಅಬಾ ಶರೀಫ್, ಮಕ್ಕಾದಲ್ಲಿರುವಂತಹ ಕಅಬಾ ಶರೀಫ್, ನಾವು ಇವತ್ತು ಕಿಬ್ಲವಾಗಿ ಅದಕ್ಕೆ ಅಭಿಮುಖವಾಗಿ ನಮಾಜ್ ಮಾಡ್ತಾ ಇದ್ದೇವೆ. ಆದ್ರೆ ಕಿಬ್ಲದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಇನ್ನ ಅವ್ವಲ ಬೈತಿನ್ ಉಲಿಯಾ ಲಿನ್ನಾಸ್, ಜನರಿಗಾಗಿ ಪ್ರಥಮವಾಗಿ ಸ್ಥಾಪಿಸಲ್ಪಟ್ಟಂತಹ ಕಅಬಾ ಶರೀಫ್ ಇವತ್ತು ಈ ಪ್ರವಿಶಾಲವಾದ ಭೂಮಿ, ಈ ಭೂಮಿಯ ಮಧ್ಯಭಾಗದಲ್ಲಿ ಸೆಂಟರ್ ಪಾಯಿಂಟ್ ಆಗಿ ಕಅಬಾ ಶರೀಫ್ ಇದೆ. ಕಅಬಾ ಶರೀಫ್ ಎಂಬುದು ಈ ಭೂಮಿಯ ಮಧ್ಯಬಿಂದುವಾಗಿ ಕಅಬಾ ಶರೀಫ್ ಇದೆ. ಅದೇ ರೀತಿ ಝಂಝಮ್ ನೀರು 4000 ವರ್ಷಗಳ ಹಿಂದೆ ಇಬ್ರಾಹಿಂ ನಬಿ ಅಲೈಹಿಸ್ಸಲಾಂ ರವರ ಪುತ್ರ ಇಸ್ಮಾಯಿಲ್ ನಬಿ ಅಲೈಹಿಸ್ಸಲಾಂ ರವರು ಕಾಲನ್ನ ಹೊಡೆದಾಗ ಅಲ್ಲಿ ಉಕ್ಕಿದಂತಹ ಝಂಝಮ್ ನೀರು ಇವತ್ತಿಗೆ 4000 ವರ್ಷಗಳ ಹಿಂದೆ ಈ ಮುಸ್ಲಿಂ ಸಮಾಜಕ್ಕೆ, ಈ ಪ್ರಪಂಚಕ್ಕೆ ಒಂದು ದೃಷ್ಟಾಂತವಾಗಿ ಆ ಝಂಝಮ್ ನೀರು ಇದೆ. ಎಷ್ಟು ಲಕ್ಷ ಹಾಜಿಗಳು ಮಕ್ಕಾ ಹೋಗ್ತಾರೆ, ಮದೀನಾ ಹೋಗ್ತಾರೆ. ಅಲ್ಲಿ ಹೋದವರೆಲ್ಲ ಆ ನೀರನ್ನ ಕುಡಿಯಲಿಕ್ಕೆ ತಗಲ್ತಾರೆ, ಸ್ನಾನ ಮಾಡ್ಲಿಕ್ಕೆ ತಗಲ್ತಾರೆ, ಬಟ್ಟೆ ಒಗಿಲಿಕ್ಕೆ ತಗಲ್ತಾರೆ, ಇಲ್ಲಿಗೂ ಕೂಡ ತರ್ತಾರೆ. ಆದ್ರೂ ಒಂದು ಹನಿ ನೀರು ಕೂಡ ಆ ಝಂಝಮ್ ಬಾವಿಯಲ್ಲಿ ಕಮ್ಮಿಯಾಗಿಲ್ಲ ಅಂತ ಹೇಳುವಾಗ ಅದರಲ್ಲೂ ಕೂಡ ಮುಸ್ಲಿಂ ಸಮಾಜಕ್ಕೆ ದೃಷ್ಟಾಂತವಿದೆ. ಎಲ್ಲವನ್ನು ಅಲ್ಲಾಹನು ಕುರ್ಆನ್ನಲ್ಲಿ ಹೇಳ್ತಾ ಇದ್ದಾನೆ. ಆಸ್ಟ್ರಾಲಜಿ, ಮ್ಯಾಥಮೆಟಿಕ್ಸ್, ಮೆಡಿಕಲ್ ಸೈನ್ಸ್, ಝೂಲಜಿ, ಬಾಟನಿ, ಫಿಸಿಕ್ಸ್ ಎಲ್ಲವನ್ನ ಕೂಡ ಅಲ್ಲಾಹನು
ಕುರ್ಆನ್ನಲ್ಲಿ ಹೇಳ್ತಾ ಇದ್ದಾನೆ. ನಾವು ಚಿಂತಿಸುವವರಾಗಬೇಕು. ನಮ್ಮ ಮುಸ್ಲಿಂ ಸಮಾಜ ಖಂಡಿತವಾಗಿಯೂ ಇದರ ಬಗ್ಗೆ ತಿಳಿಯುವವರಾಗಬೇಕು. ಸ್ಟ್ರಕ್ಚರ್ ಆಫ್ ದ ಬಾಡಿ, ಒಬ್ಬ ಮನುಷ್ಯನ ಸ್ಟ್ರಕ್ಚರ್ ಹೇಗಿದೆ. ನಮ್ಮ ಹೃದಯ 300 ಗ್ರಾಮ್ ತೂಕವಿರುವಂತಹ ನಮ್ಮ ಹೃದಯ ಒಂದು ದಿನದಲ್ಲಿ 6500 ಲೀಟರ್ ರಕ್ತವನ್ನ ಪಂಪ್ ಮಾಡುವಂತಹ ಒಂದು ಸಾಮರ್ಥ್ಯವಿರುವಂತಹ ನಮ್ಮ ಹೃದಯ ನಮ್ಮ ಶರೀರದಲ್ಲಿ ಇದೆ. ಅದೇ ರೀತಿ ನಮ್ಮ ಶರೀರದಲ್ಲಿ ಎಷ್ಟೊಂದು ಘಟಕಗಳು ಎಲ್ಲವನ್ನ ಅಲ್ಲಾಹನು ಸೃಷ್ಟಿಸಿದ್ದು. ಅದರ ಬಗ್ಗೆ ಚಿಂತಿಸುವವರಿಗೆ ಪಾಠವಿದೆ. ಚಿಂತಿಸುವವರು ಯಾರಿದ್ದಾರೋ ಅವರಿಗೆ ಪಾಠವಿದೆ ಅಂತ ಅಲ್ಲಾಹನೇ ಹೇಳ್ತಾ ಇದ್ದಾನೆ. ನೋಡಿ, ನಮ್ಮ ಕೈಯ ಒಂದು ಹೆಬ್ಬೆಟ್ಟು, ಈ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನರು ಬಂದು ಜೀವಿಸಿ ಸತ್ತು ಹೋಗಿದ್ದಾರೋ, ಇನ್ನೆಷ್ಟು ಕೋಟಿ ಜನರು ಈಗ ಜೀವಿಸ್ತಾ ಇದ್ದಾರೋ, ಇನ್ನು ಎಷ್ಟು ಕೋಟಿಗಳು ಜನಿಸಲಿಕ್ಕೆ ಇದೆಯೋ, ಎಷ್ಟು